ಬಿಹಾರ ವಿಧಾನಸಭಾ ಚುನಾವಣೆ, ಅದರಲ್ಲಿ ಬಿಜೆಪಿಯ ಆಂತರಿಕ ಸಮೀಕ್ಷೆ ಬಹುದೊಡ್ಡ ಶಾಕ್ಗೆ ಗುರಿ ಮಾಡಿರುವಂಥದ್ದು. ಯಾಕೆ 2023 ರಾಜ್ಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಆತಂಕ ಸೃಷ್ಟಿಯಾಗಿತ್ತು. ಅಲ್ಲಿ ಫೀಲ್ಡಲ್ಲಿ ಓಡಾಡಿದಂತಹ ಪತ್ರಕರ್ತರಿಗೆ ಆ ಸತ್ಯ ಗೊತ್ತಿತ್ತು. ಅದು ವರುಣಾ ಅಂತಹ ವಿಧಾನಸಭಾ ಕ್ಷೇತ್ರದಲ್ಲಿ, ಅದರಲ್ಲೂ ಹಳ್ಳಿಗಳಲ್ಲಿ ಪ್ಯೂರ್ ಕನ್ನಡ ಮಾತಾಡಬಹುದಾದ ಮತ್ತು ತಮಿಳಿನ ಅರಿವಿರಬಹುದಾದ ಜಾಗದಲ್ಲಿ ಹಿಂದಿ ಭಾಷಿಗರು, ಅದರಲ್ಲೂ ಮುಖ್ಯವಾಗಿ ಗುಜರಾತ್ ಗೊತ್ತಿರುವಂಥವರು ಕೆಲವು ಹೋಟೆಲ್ಗಳಲ್ಲಿ ತಂಗಿದ್ರು, ಬಹುಪಾಲು ಕಡೆ ಅವರಿಗೆ ಉಳ್ಕೊಂಡಿದ್ರು. ಯಾಕೆ? ಇಂಥದ್ದೇ ಒಂದು ಈಗ ರಣತಂತ್ರ ಬಿಹಾರದಲ್ಲೂ ಕಾಣಿಸ್ಕೊಳ್ತಿದೆ. ಹೇಳಿ ಕೇಳಿ ಭೋಜ್ಪುರಿ ಹಿಂದಿ ಮಾತಾಡೋ ಜಾಗಗಳಲ್ಲಿ ಗುಜರಾತ್ ಮಾತಾಡುವಂತಹ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಟೆಲ್ಗಳಲ್ಲಿ ತಂಗಿರುವಂಥದ್ದು. ಯಾಕೆ? ಇದು ನಿಮಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋವನ್ನು ಕೊನೆ ತನಕ ನೋಡಬೇಕು. ಅದಕ್ಕೂ ಮುಖ್ಯವಾಗಿ ಈ ಲೋಕಲ್ ಸೆಫಾಲಜಿಸ್ಟ್ ಮತ್ತು ಸ್ಥಳೀಯ ಪತ್ರಕರ್ತರು, ಪುಣ್ಯ ಪ್ರಸನ್ನ ಬಾಜಪೇಯಿ ಅಂತವರು, ಅಜಿತ್ ಅಂಜುಮಂತಹ ಹಿರಿಯ ಪತ್ರಕರ್ತರು ಗುಜರಾತ್ನ ಬಿಹಾರದ ಹಳ್ಳಿಗಳಲ್ಲಿ ಓಡಾಡ್ತಿದ್ದಾರೆ, ನಗರದಲ್ಲಿ ಓಡಾಡ್ತಿದ್ದಾರೆ. ಅವರಿಗೆ ವಾಸ್ತವ ಗೊತ್ತಾಗ್ತಿದೆ. ಆದರೆ ಈ ಪೇಯ್ಡ್ ಸರ್ವೆಗಳು ಬೇರೆ ಲೆಕ್ಕಾಚಾರಗಳನ್ನು ಹೇಳ್ತಿರುವಂಥದ್ದು. 5 ವಿಚಾರ ಆಂತರಿಕ ಸಮೀಕ್ಷೆಯಲ್ಲಿ, ಬಿಜೆಪಿಯ ಆಂತರಿಕ ಸಮೀಕ್ಷೆಯಲ್ಲಿ ಖುದ್ದು NDAಗೆ ಬಹುದೊಡ್ಡ ಆತಂಕವನ್ನು ತಂದಿಟ್ಟಿರುವಂಥದ್ದು. ನೋಡಿ, ತುಂಬ ಸಿಂಪಲ್. ನಿಮಗೆ 2025 ಬಿಹಾರ ಚುನಾವಣೆಯ ರಿಸಲ್ಟ್ ಏನಾಗಬಹುದು ಅಂದರೆ 2015 ವಿಧಾನಸಭೆ ಅವತ್ತು ಏನು ಚುನಾವಣೆಯ ರಿಸಲ್ಟ್ ಬಂದಿತ್ತು ಆ ನಂಬರ್ ನೋಡಿಕೊಂಡ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. ಯಾಕಂದರೆ ಮಹಾಗಠಬಂಧನ್ ಗೆದ್ದು ಬೀಗುತ್ತೆ ಅಂತ ಇಲ್ಲಿ ಯಾರೂ ಹೇಳ್ತಿಲ್ಲ. ಆದರೆ ಬಿಜೆಪಿ ಮತ್ತು ನಿತೀಶ್ ಕುಮಾರ್ JDU ಬಹುದೊಡ್ಡ ಲಾಭವನ್ನು ಪಡೆಯುತ್ತೆ ಅನ್ನೋದು ಸುಲಭವಾಗಿಲ್ಲ. ಯಾಕಂದರೆ ಆಂತರಿಕ ಸಮೀಕ್ಷೆ ಹೇಳೋದೇನು, ಆ 5 ವಿಚಾರ ಏನು ಅನ್ನೋದು ನಿಮಗೆ ಗೊತ್ತಾಗೋದಕ್ಕೂ ಮುಂಚೆ ಒಂದು ಬಹುಮುಖ್ಯ ಅಂಶ ಹೇಳಬೇಕು. ಖುದ್ದು ಅಮಿತ್ ಶಾ ಅವರಿಗೆ ಈ ಚುನಾವಣೆ ಬಹುಮುಖ್ಯ, ಮೋದಿ ಅವರಿಗಿಂತಲೂ ಹೆಚ್ಚು. ಮೋದಿಯ ನಂತರ ಯಾರು ಅಂದರೆ ಅಮಿತ್ ಶಾ. ಅಮಿತ್ ಶಾ ಅಂದರೆ ಯಾರು? ಚುನಾವಣಾ ಚಾಣಕ್ಯ. ಅಂತಹ ಚುನಾವಣಾ ಚಾಣಕ್ಯನಿಗೆ 2025 ಬಿಹಾರ ವಿಧಾನಸಭಾ ಚುನಾವಣೆಯ ಗೆಲುವು ಸುಲಭವಾಗಿಲ್ಲ. ಚುನಾವಣಾ ಆಯೋಗ ಇದೆಯಲ್ಲ, ಓಟ್ ಚೋರಿ ಮಾಡಬಹುದಲ್ಲ, ಇದೆಲ್ಲವೂ ಕೂಡ ಪಕ್ಕಕ್ಕಿಟ್ಟು ಹೇಳೋದೇ ಆದರೆ, ವಾಸ್ತವ ಹೇಳೋದಾದರೆ ಸುಲಭ ಅಲ್ಲ. ಬಹುದೊಡ್ಡ ದೈತ್ಯನೊಬ್ಬನನ್ನ ಅಮಿತ್ ಶಾ ಮತ್ತು ಮೋದಿ, ನಿತೀಶ್ ಕುಮಾರ್ ಅವರು, ಚಿರಾಗ್ ಪಾಸ್ವಾನ್ ಅವರು, ಜಿತನ್ ಮಾಂಜಿ ಅವರು ಒಟ್ಟಿಗೆ ಸೋಲಿಸಬೇಕಿದೆ. ಯಾರದು? ರಾಹುಲ್ ಗಾಂಧಿ ಅಲ್ಲ, ಅಥವಾ ತೇಜಸ್ವಿ ಯಾದವ್ ಅಲ್ವೇ ಅಲ್ಲ, ಮತ್ತಿನ್ಯಾರು? ಹೊಸದಾಗಿ ಪಕ್ಷ ಕಟ್ಟಿರುವಂತಹ ಈ ಎಲ್ಲ ನಾಯಕರನ್ನ ಗೆಲ್ಲಿಸಿದಂತಹ ಚುನಾವಣಾ ಚಾಣಕ್ಯ ಅದು ಪ್ರಶಾಂತ್ ಕಿಶೋರ್. ಬಿಜೆಪಿಯ ಆಂತರಿಕ ಸಮೀಕ್ಷೆಯೇ ಹೇಳೋ ಪ್ರಕಾರ ಅವರಿಗೆ ಬಹುದೊಡ್ಡ ಸವಾಲಾಗಿ ಕಾಣ್ತಿರುವಂಥದ್ದು ಕೇವಲ ಪ್ರಶಾಂತ್ ಕಿಶೋರ್ ಅನ್ನುವಂತಹ ಜನಸೂರಜ್ ಪಕ್ಷವನ್ನು ಕಟ್ಟಿರುವಂತಹ ಅಸಲಿ ಚುನಾವಣಾ ಚಾಣಕ್ಯ. ಬಿಜೆಪಿಯ ಆಂತರಿಕ ಸಮೀಕ್ಷೆಯೇ ಹೇಳೋ ಪ್ರಕಾರ 11ರಿಂದ 12% ವೋಟ್ ಶೇರ್ ಜನಸೂರಜ್ ಪಕ್ಷ ಪಡೆಯುತ್ತೆ. ಬಿಹಾರದ ಚುನಾವಣೆಯ ರಿಸಲ್ಟ್ ಹೇಗಿರುತ್ತೆ ಅಂದರೆ ಪ್ರತಿ ಸಲ 3% ವೋಟ್ ಶೇರ್ ಯಾರು ಕದಲಿಸ್ತಾರೆ ಅವರಿಗೆ ಲಾಸ್ ಆಗುತ್ತೆ, ಯಾರು ಲಾಸ್ ಮಾಡ್ಕೋತಾರೆ ಅವರ ಎದುರಾಳಿ ಯಾರಿರ್ತಾರೆ ಅವರಿಗೆ ಲಾಭ ಆಗುತ್ತೆ. ಕೇವಲ 3%. ಅಂಥದ್ರಲ್ಲಿ ಹೊಸದೊಂದು ಪಕ್ಷ ಬಂದಿದೆ, ಅದು 11ರಿಂದ 12% ವೋಟ್ ಶೇರ್ ತಗೊಳ್ಳುತ್ತೆ ಅಂದರೆ 3 ಪಟ್ಟು ಲಾಸ್ ಆಗುತ್ತೆ. 3 3 9 3 4 12 4% ಲಾಸ್ ಆಗುತ್ತೆ. ಅದು ಯಾರಿಗೆ? ಆಡಳಿತಾರೂಢ NDAಗೋ ಅಥವಾ ವಿಪಕ್ಷ ಇಂಡಿಯಾ ಮಹಾಗಠಬಂಧನ್ ಕೂಟಕ್ಕೋ ಅನ್ನುವಂತಹ ಚರ್ಚೆಗಳು ನಿಮಗೆ ಬಿಟ್ಟಂತಹ ವಿಚಾರ. ಆದರೆ ಅಲ್ಲಿನ ಕೆಲ ಸೆಫಾಲಜಿಸ್ಟ್ಗಳೇ ಹೇಳೋ ಪ್ರಕಾರ ಬಿಜೆಪಿ ಸರಿಸುಮಾರು 30 ಸ್ಥಾನಗಳಲ್ಲಿ ಬಹುದೊಡ್ಡ ಆತಂಕವನ್ನು ಉಂಟು ಮಾಡಿರುವಂಥದ್ದು ಜನಸೂರಜ್ ಪಕ್ಷ. ಯಾಕಂದರೆ ಹೇಳಿ ಕೇಳಿ ಬ್ರಾಹ್ಮಣ ಸಮುದಾಯದ ಯುವಕ, ಬುದ್ಧಿವಂತ, ನಿಮಗೆ ಬಿಹಾರ ಜನ ಗೆಲ್ಲಬೇಕೋ, ಬಿಹಾರದ ಭವಿಷ್ಯದ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿರಬೇಕೋ, ಅಥವಾ ಗುಜರಾತಿಗರು ಗೆಲ್ಲಬೇಕು ಅನ್ನುವಂತಹ ಮಾತುಗಳನ್ನು ಹೇಳೋ ಮೂಲಕ ಜನರನ್ನು ಬಡಿದೆಬ್ಬಿಸ್ತಿದ್ದಾರೆ ಪ್ರಶಾಂತ್ ಕಿಶೋರ್. ಆ ಮೂಲಕ ನಾನು ರಾಜಕಾರಣಿ ಅಲ್ಲ, ನಿಮ್ಮ ಮನೆ ಮಗ ಅನ್ನುವಂತಹ ಮೆಸೇಜನ್ನು ಕೊಡ್ತಿದ್ದಾರೆ.
ಇದೆಲ್ಲವೂ ಏನು ಮಾಡ್ತಿದೆ, ಮೇಲ್ವರ್ಗದ, ಅದು ಭೂಮಿಹಾರ್ ಇರಬಹುದು, ರಜಪೂತ್ ಇರಬಹುದು, ಬ್ರಾಹ್ಮಣ ಸಮುದಾಯದ ಮತಗಳಿರ್ಬೋದು, ಇವುಗಳನ್ನು ನೆಚ್ಚಿದ್ದಂತಹ BJPಗೆ ಮೊದಲ ಹೊಡೆತ ಬೀಳೋದು ಪ್ರಶಾಂತ್ ಕಿಶೋರ್ ಅನ್ನುವಂತಹ ಬ್ರಾಹ್ಮಣ ಯುವಕನ ಒಂದು ಪಕ್ಷದಿಂದ. ಅಲ್ಲಿಗೆ ನಗರವಾಸಿಗಳು ಯಾರಿದ್ದಾರೆ ಮತ್ತು ಈ ಮೇಲ್ವರ್ಗದ ಸಮುದಾಯದ ಮತಗಳೇನಿದ್ದಾವೆ ಇವು BJPಯ ಜೊತೆಯಲ್ಲಿ ನಿಲ್ಲೋದಿಲ್ಲ ಬಿಹಾರದಲ್ಲಿ ಈ ಸಲ. ದೊಡ್ಡ ಮಟ್ಟದಲ್ಲಿ ಅಂತ ಅಲ್ಲ, ಕಡಿಮೆ ಮಟ್ಟದಲ್ಲಾದರೂ ಕೂಡ. ಇದರ ಜೊತೆಯಲ್ಲಿ ನೂರಾರು ಈ ಕಡೆ ಸ್ಟಾಲಿನಿಂದ ಹಿಡಿದು ಜಗನ್ಮೋಹನ್ ರೆಡ್ಡಿಯಿಂದ ಹಿಡಿದು ಆ ಕಡೆ ದೀದಿಯಿಂದ ಹಿಡಿದು ಈ ಕಡೆ ಅಮಿತ್ ಶಾ ಗುಜರಾತ್ನಿಂದ ಮುಖ್ಯಮಂತ್ರಿ ಆಗಿದ್ದವರು, ಈ ದೇಶದ ಪ್ರಧಾನಿಯಾಗಿದ್ದು ನರೇಂದ್ರ ಮೋದಿ ಅವರು, ಕೇಜ್ರಿವಾಲ್, ಸಾಕಷ್ಟು ಜನರನ್ನು ಗೆಲ್ಲಿಸಿದ್ದು ಇದೇ ಪ್ರಶಾಂತ್ ಕಿಶೋರ್. ಅಂತಹ ಪ್ರಶಾಂತ್ ಕಿಶೋರ್ ಲೆಕ್ಕ ಏನಾಗಬಹುದು? BJPಯ ಆಂತರಿಕ ಸಮೀಕ್ಷೆ ಹೇಳ್ತಿರೋ ಪ್ರಕಾರ ಅವರ ನಂಬರ್ ಅಂದರೆ BJPಯ ನಂಬರ್ ಕಳೆದ ಚುನಾವಣೆಯಲ್ಲಿ 74 ಆಗಿತ್ತು. ಒಂದೇ ಒಂದು ಸ್ಥಾನ RJDಗಿಂತ ಕಡಿಮೆ ತಗೊಂಡಿದ್ರು. ಆದರೆ ಇವತ್ತು ಆ ನಂಬರ್ 50ರಿಂದ 55ಕ್ಕೆ ಬಂದು ನಿಲ್ಲಬಹುದು. ಅದಕ್ಕಿಂತ ದೊಡ್ಡ ನಂಬರ್ ಕಷ್ಟ. ವಿಶೇಷ ಅಂದರೆ 2015ರ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ BJP 53 ಸ್ಥಾನಗಳನ್ನಷ್ಟೇ ಗಳಿಸೋದಕ್ಕೆ ಶಕ್ಯವಾಗಿತ್ತು. ಅವತ್ತು ಯಾರೂ ಜೊತೆಲಿರಲಿಲ್ಲ. ಮಹಾಗಠಬಂಧನ್ ಅಂತ RJD JDU ಒಟ್ಟಿಗೆ ನಿಂತಿತ್ತು. ಈ ಸಲ JDU ಜೊತೆಲಿ ನಿಂತರೂ ಕೂಡ ಕಷ್ಟ. ಯಾಕೆಂದರೆ 20 ವರ್ಷಗಳಿಂದ ಸುದೀರ್ಘವಾಗಿ ನಿತೀಶ್ ಕುಮಾರ್ ಅವರನ್ನು ಬಿಹಾರದ ಜನ ನೋಡ್ತಾ ಬಂದಿದ್ದಾರೆ. ಬಹುದೊಡ್ಡ ಬದಲಾವಣೆ ಆಗಿದೆಯಾ 20 ವರ್ಷದಲ್ಲಿ? ಇಲ್ಲ. ಅದಕ್ಕೆ ಪ್ರಶಾಂತ್ ಕಿಶೋರ್ ಅವರು ಅಂಕಿಅಂಶಗಳನ್ನು ಕೊಟ್ಕೊಂಡು ಜನಕ್ಕೆ ಅರ್ಥ ಮಾಡಿಸ್ತಿದ್ದಾರೆ, ಏನಾಗ್ತಿದೆ ಬಿಹಾರ ನೋಡಿ ಅಂತ. ಇದನ್ನು ಬಿಟ್ಟರೆ ದೊಡ್ಡ ಲಾಸ್ ಅನ್ನುವಂಥದ್ದು BJP ಒಂದು 20 ಸ್ಥಾನ ವ್ಯತ್ಯಾಸ ಆಗಬಹುದು. ಆದರೆ ದೊಡ್ಡ ಲಾಸ್ ಅದು ನಿತೀಶ್ ಕುಮಾರ್ ಅವರ JDUಗೆ. ಇದೇ ಪ್ರಶಾಂತ್ ಕಿಶೋರ್ ಸವಾಲು ಹಾಕ್ತಿದ್ದಾರೆ, 25 ಸ್ಥಾನ ಗೆದ್ದು ಬಿಟ್ಟರೆ JDU ನಾನು ರಾಜಕಾರಣ ಬಿಡ್ತೀನಿ ಅಂತ. ಅಲ್ಲಿಗೆ 43 ಸ್ಥಾನಗಳನ್ನು ಕಳೆದ ಚುನಾವಣೆಯಲ್ಲಿ 2020ರಲ್ಲಿ ಯಾವುದು JDU ಪಡ್ಕೊಂಡಿದ್ದು. ಅದಕ್ಕೂ ಹಿಂದೆ ಎಷ್ಟು 73 ಸ್ಥಾನಗಳಿತ್ತು 2015ರಲ್ಲಿ. ಆ 73 ಸ್ಥಾನದಿಂದ ಏಕಾಏಕಿ 30 ಸ್ಥಾನ ಕಳ್ಕೊಂಡು 43 ಸ್ಥಾನಕ್ಕೆ ಬಂದಿತ್ತು ಕಳೆದ ಚುನಾವಣೆಯಲ್ಲಿ. ಈಗ 43 ಇರೋದು 23 ಬರುವ ಸಾಧ್ಯತೆಗಳಿರುತ್ತೆ. ಅಲ್ಲಿಗೆ 50 + 23 73 ಆಯಿತು. BJP JDU ಎರಡೂ ಸೇರಿಸಿದ್ರು ಬರೀ 73. ಬೇಕಿರೋದು 122. ಇನ್ನುಳಿದ ಲೋಕ್ ಜನಶಕ್ತಿ ಪಾರ್ಟಿ ಇರಬಹುದು, ಹಿಂದೂಸ್ತಾನ್ ಅವಾಮ್ ಮೋರ್ಚಾ ಇರಬಹುದು, ಅಥವಾ ರಾಷ್ಟ್ರೀಯ ಲೋಕ್ ಮಂಚ್ ಇರಬಹುದು. ಇವೆಲ್ಲವೂ ಕೂಡ 70 ಸ್ಥಾನ ಗೆಲ್ಲೋಕೆ ಸಾಧ್ಯನಾ ಅಥವಾ 50 ಸ್ಥಾನ ಗೆಲ್ಲೋಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಇದು ಆಂತರಿಕ ಸರ್ವೆ. ಹಾಗಿದ್ರೆ RJD ಲೆಕ್ಕ ಏನಾಗಬಹುದು, JDU ಲೆಕ್ಕ ಏನಾಗಬಹುದು? JDU ಹೇಗೆ ಅಂದರೆ ಅದು ಯೂನಿವರ್ಸಲ್ ಡೋನರ್ ಥರ. ನಿಮಗೆ ಕಾಂಗ್ರೆಸ್ BJP ಇಲ್ಲಪ್ಪ ಅಂದರೆ RJD ಜೊತೆಲಿ ಹೋಗುತ್ತೆ, ಇಲ್ಲ RJD ಇಲ್ಲಪ್ಪ ಅಂದರೆ BJP ಜೊತೆಲಿ ಹೋಗುತ್ತೆ, ಕಾಂಗ್ರೆಸ್ ಜೊತೆಲಿ ಹೋಗುತ್ತೆ, ಇನ್ನುಳಿದ ಸಣ್ಣ ಪುಟ್ಟ ಪಕ್ಷಗಳ ಜೊತೆಲಿ ಹೋಗುತ್ತೆ. ಇದೇ ಪ್ರಶಾಂತ್ ಕಿಶೋರನ್ನು ನೆಚ್ಚಿಕೊಂಡು ಕಳೆದ ಚುನಾವಣೆಯಲ್ಲಿ 43 ನಂಬರ್ ತಗೊಂಡಿದ್ದಂತಹ ಅದೇ ಪ್ರಶಾಂತ್ ಕಿಶೋರ್ ಜನಸೂರಜ್ ಪಕ್ಷದ ಜೊತೆಲೂ ಹೋಗುತ್ತೆ. JDUಗೆ ಇಲ್ಲಿ ದೊಡ್ಡ ಲಾಸ್ ಆದರೆ ನಂಬರಲ್ಲಿ ಲಾಸ್ ಆಗಬಹುದು. ಆದರೆ ಅಧಿಕಾರ ಪಡೆಯುವ, ಆ ಕುರ್ಚಿಯ ಮೇಲೆ ಕೂರುವ ಆ ಒಂದು ಗೇಮ್ ಏನಿದೆ ಅದರಲ್ಲಿ ಲಾಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಖುದ್ದು ಜನಸೂರಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಮೋದಿಯವ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಿಲ್ಲ, ಲಾಲೂ ಪ್ರಸಾದ್ ಯಾದವ್ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಿಲ್ಲ, ಕಾಂಗ್ರೆಸ್ ಬಗ್ಗೆ ತಪ್ಪಾಗಿ ಮಾತಾಡ್ತಿಲ್ಲ. ಆದರೆ ನಿತೀಶ್ ಕುಮಾರ್ ಅವ್ರ ಬಗ್ಗೆ ನೇರ ಸವಾಲು ಎಸೆತಿದ್ದಾರೆ, ಅಮಿತ್ ಶಾ ಅವ್ರ ಬಗ್ಗೆ ಸವಾಲು ಎಸೆತಿದ್ದಾರೆ. ತುಂಬ ಸುಲಭವಾಗಿ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಹೇಳ್ತಿರುವಂಥದ್ದು 130 140 ಸ್ಥಾನ NDA ಗೆಲ್ಲುತ್ತೆ ಅಂತ. ಸಾಧ್ಯವೇ ಇಲ್ಲ. ಆದರೆ ಇದೇ BJPಯ ಆಂತರಿಕ ಸರ್ವೆ ಹೇಳ್ತಿರೋ ಪ್ರಕಾರ ಮಹಾಗಠಬಂಧನ್ನ 3 ಪಕ್ಷಗಳು ಅಥವಾ 2 ಪಕ್ಷ ಎಕ್ಸಾಂಪಲ್, ಕಳೆದ ಚುನಾವಣೆಯಲ್ಲಿ RJD 75 ಸ್ಥಾನ ತಗೊಂಡಿತ್ತು. ಈ ಸಲ ಏನಾಗುತ್ತೆ? ಕೇವಲ 5 ಸ್ಥಾನ ಹೆಚ್ಚಾಗುತ್ತೆ. ಅದರ ಅರ್ಥ ಎಷ್ಟು ನಂಬರ್? 80. ಕಳೆದ ಚುನಾವಣೆಯಲ್ಲಿ ಇದೇ ಕಾಂಗ್ರೆಸ್ 19 ಸ್ಥಾನ ತಗೊಂಡಿತ್ತು. ಅದೇ 2015ರಲ್ಲಿ 27 ಸ್ಥಾನ ತಗೊಂಡಿತ್ತು. ಈ ಸಲ ನಂಬರ್ ಏನಾಗುತ್ತೆ? 1 ಪ್ಲಸ್ ಆಗುತ್ತೆ. ಅದರ ಅರ್ಥ 20. RJD 80, ಕಾಂಗ್ರೆಸ್ 20, 100 ಸ್ಥಾನ ಅಲ್ಲೇ ಬಂತು. ಆದರೆ BJPಯ ಆಂತರಿಕ ಸರ್ವೇನೇ ಹೇಳ್ತಿರೋ ಪ್ರಕಾರ JDU ಮತ್ತು BJP ನಂಬರ್ 70 ದಾಟಿಲ್ಲ. ಅಲ್ಲಿಗೆ ಜನಸೂರಜ್ ಪಕ್ಷದ ನಂಬರ್ ಏನಾಗಬಹುದು ನೋಡಿ?
ಬಿಜೆಪಿಯ ಆಂತರಿಕ ಸಮೀಕ್ಷೆ ಪ್ರಕಾರ 11% ವೋಟ್ ಶೇರ್ ಅದು ಬಿಜೆಪಿದೆ ಕಿತ್ಕೊಳ್ಳೋದು. ಲವಕುಶ್ ಸಮೀಕರಣ ಏನಿದೆ ನಿತೀಶ್ ಕುಮಾರ್ ಅವರದ್ದು, ಅಲ್ಲೂ ಕೂಡ RJDಗೆ ಲಾಭ ಆಗುತ್ತೆ. ಪಸ್ಮಂದ ಮುಸಲ್ಮಾನರನ್ನು ನೆಚ್ಚಿಕೊಂಡಿದ್ದಂತಹ ನಿತೀಶ್ ಕುಮಾರ್ ಅವರಿಗೆ ಅವರದ್ದೇ NDA ಕೂಟದ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಒಂದೇ ಸಾಲು ಹೇಳ್ತಾರೆ, ಹರಾಮ್ ಖೋರ್ ಮತಗಳು ನಮಗೆ ಬೇಕಾಗಿಲ್ಲ ಅಂತ. 113 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಹಾರದಲ್ಲಿ ನಿರ್ಣಾಯಕರು ಮುಸ್ಲಿಂ. ಆದರೆ ಆ ಮುಸ್ಲಿಮಲ್ಲಿ ಪಸ್ಮಂದ ಮುಸ್ಲಿಂ ಹೈಯೆಸ್ಟ್ ಇದ್ದಾರೆ. ಅಂತಹ ಮತಗಳೇ ಬೇಕಿಲ್ಲ ಅಂದರೆ ನೋಡಿ, ಅಲ್ಲಿ ಮಹಾಗಠಬಂಧನಲ್ಲಿ RJD ಒಂದೇ ಮಾತು ಹೇಳೋದು, MY ಮುಸ್ಲಿಂ ಮತ್ತು ಯಾದವರು ಅಣ್ಣ ತಮ್ಮ ಇದ್ದಂಗೆ, ನಾವು ಒಗ್ಗಟ್ಟಾಗ್ತೀವಿ ಅಂದಾಗ ಏನಾಗುತ್ತೆ, ಒಂದೂ ಮತಗಳು ಬಿಜೆಪಿಗೆ ಹೋಗೋದಿಲ್ಲ. ಆದರೂ ಒಂದಷ್ಟು ಮತಗಳನ್ನು ಸೆಳೆಯುವ JDUಗೂ ಕೂಡ ಅದರ ಮತ ಪೆಟ್ಟಿಗೆ ಏನಿತ್ತು, ಮತ ಬಟ್ಟಲೇನಿತ್ತು, ಅದಕ್ಕೂ ಮುಸಲ್ಮಾನ ಮತಗಳು ಬೀಳದಂತೆ ಮಾಡಿದ್ದು ಗಿರಿರಾಜ್ ಸಿಂಗ್. ಇದೆಲ್ಲವೂ ಒಂದು ಕಡೆ ಆದರೆ ಬಹುಮುಖ್ಯವಾಗಿ 5 ವಿಚಾರ ಏನಿತ್ತು. ನಾನು ವರುಣಾ ಎಕ್ಸಾಂಪಲ್ ನಿಮ್ಗೆ ಆರಂಭದಲ್ಲಿ ಕೊಟ್ಟೆ. ಪನ್ನಾ ಪ್ರಮುಖರು, ಏಜೆಂಟ್ಗಳು ಇಂಥವರೂ ಕೂಡ ಇವತ್ತು ಬಿಜೆಪಿಗೆ ಬಿಹಾರದಲ್ಲಿ ಕಷ್ಟವಾಗಿದ್ದಾರೆ. ಯಾಕಂದರೆ ನಿತೀಶ್ ಕುಮಾರ್ ಅವರು ಈಗ ಅವರದ್ದೇ ಕುರ್ಚಿ ಇರೋ ಕಾರಣ ತಮ್ಮ ಪಕ್ಷದ ನಂಬರ್ಗಳನ್ನು ಮತ್ತೆ 2015ರ ಸ್ಥಾನಕ್ಕೆ ತಂದು ಕೂರಿಸೋದಕ್ಕೆ, ಅಂದರೆ ಈಗ 43 ಇದೆ, ಕನಿಷ್ಠ 60-70 ಸ್ಥಾನ ಗೆಲ್ಲಬೇಕು ಅನ್ನೋ ಉಮೇದಿನಲ್ಲಿ ನಿತೀಶ್ ಕುಮಾರ್ ಇದ್ದಾರೆ. ಸ್ಥಳೀಯವಾಗಿ ಈಗ ಅಲ್ಲಿನ ಜನ ಎಷ್ಟು ಬದಲಾಗಿದ್ದಾರೆ ಅಂದರೆ, RJDಗೆ ಬೇಕಾದ್ರೆ ಬೆಂಬಲಿಸೋಣ, ಜನ್ಸೂರಜ್ ಪಕ್ಷ ಹೊಸದೊಂದು ಪಕ್ಷ ಬಂದಿದೆ ಅದಕ್ಕೆ ಬೆಂಬಲಿಸೋಣ. ಆ ಕಾರಣಕ್ಕೋಸ್ಕರನೇ ಸುಮಾರು ಇಡೀ ರಾಜ್ಯವನ್ನು ಸುಮಾರು 200-300 ಕಿಲೋಮೀಟರ್ಗಳ ಕಾಲ ಪಾದಯಾತ್ರೆ ಮಾಡಿದಾಗ ಪ್ರಶಾಂತ್ ಕಿಶೋರ್ ಅವರು ಪ್ರತಿ ಹಳ್ಳಿ, ಪ್ರತಿ ಬೀದಿಯಲ್ಲಿ ಒಬ್ಬೊಬ್ಬ ಏಜೆಂಟ್ನನ್ನು ಅವರು ಸೃಷ್ಟಿಸ್ಕೊಂಡಿದ್ದಾರೆ. ಬಿಜೆಪಿಗೆ ಪರ್ಯಾಯವಾಗಿ ಒಂದು ವ್ಯವಸ್ಥೆಯನ್ನು ರೂಪಿಸ್ಕೊಂಡಿದ್ದಾರೆ. ಇದು ಯಾಕಂದ್ರೆ ಇಂತಹ ಸಂದರ್ಭದಲ್ಲೇ ಬಿಜೆಪಿಗೆ, ಅಮಿತ್ ಶಾಗೆ ಗುಜರಾತಿನ ಏಜೆಂಟ್ಗಳ ಅಗತ್ಯ ಬಿದ್ದಿದೆ. ಆ ಕಾರಣಕ್ಕೋಸ್ಕರನೇ ಗುಜರಾತ್ನ ಏಜೆಂಟ್ಗಳನ್ನು ತರಿಸಿ ಬಿಹಾರದಲ್ಲಿ ಬೀಡು ಬಿಡಿಸಿದ್ದಾರೆ. ಅವರ ಪ್ಲಾನ್ ಏನು, ಅವರ ಲೆಕ್ಕಾಚಾರ ಏನು, ಒಪಿನಿಯನ್ ಚೇಂಜ್ ಮಾಡುವಂಥದ್ದು. ಇಲ್ಲ ಬಿಜೆಪಿ NDA ಮುಖ್ಯ, JDU ಮುಖ್ಯ ಅಂತ. ವರುಣಾ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸುಮಾರು 1000 ಮಂದಿ ಗುಜರಾತಿಗರು, ಉತ್ತರ ಭಾರತೀಯರು ಬಂದು ಕೂತಿದ್ರು. ರಿಸಲ್ಟ್ ಏನಾಯಿತು, ಕಷ್ಟ ಆಯಿತು. ಯಾಕಂದರೆ ಖುದ್ದು ಸೋಮಣ್ಣ ಅವರು, ನಾನು 2 ಕಡೆ ಸ್ಪರ್ಧೆ ಮಾಡೋದಿಲ್ಲ, ಯಾವುದಾದ್ರು ಒಂದು ಕೊಡಿ, ಬೇಕಿದ್ರೆ ಅಲ್ಲೇ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ ಅಂದಾಗ, ನೀವು ನಿಂತ್ಕೊಳ್ಳಿ, ಸಿದ್ದರಾಮಯ್ಯ ಅವರನ್ನು ವರುಣಾದಲ್ಲಿ ನೀವು ಸೋಲಿಸಿದ್ರೆ ನೀವು ಮುಖ್ಯಮಂತ್ರಿ ಆಗ್ತೀರಿ ಅನ್ನುವ ಒಂದು ಭರವಸೆಯನ್ನು ಕೊಟ್ಟು, ನಾವು ನಿಮ್ಮ ಜೊತೆಲಿ ಗಟ್ಟಿಯಾಗಿ ನಿಲ್ತೀವಿ ಅಂತ ಈ 1000 ಸೇನೆಯನ್ನು ಕಳುಹಿಸಿ ಕೊಟ್ಟಿದ್ದರೆಂಬುದನ್ನು ಮೈಸೂರಿನ ಒಂದು ಪ್ರಾದೇಶಿಕ ಪತ್ರಿಕೆ, ಮೈಸೂರಿನ ಜಿಲ್ಲಾ ಪತ್ರಿಕೆಯೊಂದರ ಪ್ರಮುಖ ಪತ್ರಕರ್ತರು ಕಂಡಂತಹ ಸತ್ಯವನ್ನು ಹೇಳಿಕೊಂಡಿದ್ರು. ಈಗ ಬಿಹಾರದಲ್ಲೂ ಅದೇ ಆಗ್ತಿದೆ. ಇದು ನಂಬರ್ 1, ಬಿಹಾರಿ ವರ್ಸಸ್ ಗುಜರಾತಿ. ನಂಬರ್ 2, ಪ್ರಧಾನಿ ಮೋದಿ ಅವರನ್ನು ಗೌರವಿಸುವ ಪ್ರಶಾಂತ್ ಕಿಶೋರ್ ಅವರಿಗೆ ಅಮಿತ್ ಶಾ ಅವ್ರ ಜೊತೆಯಲ್ಲಿ ವ್ಯತ್ಯಾಸ ಇದೆ. ಸೊ ಅಮಿತ್ ಶಾ ವರ್ಸಸ್ ಪ್ರಶಾಂತ್ ಕಿಶೋರ್. ಬಿಜೆಪಿಯ ಚುನಾವಣಾ ಚಾಣಕ್ಯ ವರ್ಸಸ್ ಬಿಜೆಪಿ, DMK, YSRCP, ಆಮೇಲೆ ತೃಣಮೂಲ ಕಾಂಗ್ರೆಸ್, ಆಮ್ ಆದ್ಮಿ ಪಾರ್ಟಿ, ಈ ಎಲ್ಲ ಪಕ್ಷಗಳನ್ನು ಇನ್ಕ್ಲೂಡಿಂಗ್ ಬಿಜೆಪಿಯನ್ನು, ಇನ್ಕ್ಲೂಡಿಂಗ್ JDU ಅನ್ನು ಗೆಲ್ಲಿಸಿದಂತಹ ಚುನಾವಣಾ ಚಾಣಕ್ಯ ಒಂದೊಂದು ಕಡೆ. 3ನೇದು, ಬಿಜೆಪಿ 10% ವೋಟ್ ಶೇರ್ ಕಳ್ಕೊಳ್ಳುತ್ತೆ. 10ರಿಂದ 12% ವೋಟ್ ಶೇರ್ ಈಗ ಜನ್ಸೂರಜ್ ಪಕ್ಷಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆಯಲ್ಲ, ಈ ನಂಬರ್ನಿಂದ ಜನ್ಸೂರಜ್ ಪಕ್ಷ 10 ಸ್ಥಾನ ಗೆಲ್ಲಬಹುದು. ಆದರೆ 30 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಬಹುದೊಡ್ಡ ಲಾಸ್ ಆಗುತ್ತೆ, ಸೋಲಬಹುದು. ಬಹುಮುಖ್ಯವಾಗಿ 4ನೇ ವಿಚಾರ, NDA ನಿತೀಶ್ ಕುಮಾರ್ ಅವರನ್ನು ನೆಚ್ಚಿಕೊಂಡು ಈ ಸಲ ದೊಡ್ಡ ಮಟ್ಟಿಗಿನ ಲಾಸನ್ನು ಮೋದಿಯವರು ಮತ್ತು ಮೋದಿ ಪಕ್ಷ ಬಿಜೆಪಿ ಪಡ್ಕೊಳ್ಳುತ್ತೆ, ಮಾಡಿಕೊಳ್ತಿದೆ ಅಂಥದ್ದೊಂದು ಲಾಸನ್ನು. ಈ ಕಡೆ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡ್ಬರ್ತಿರುವಂತಹ ಕಾಂಗ್ರೆಸ್ಸಿಗರು, ಮಹಾಗಠಬಂಧನ್ ಕೂಟ, ಅದರಲ್ಲೂ ತೇಜಸ್ವಿ ಯಾದವ್ ಅನ್ನುವಂತಹ ಹೊಸ ಮುಖಕ್ಕೆ ನಿಮ್ಮ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂತಹ ಸಿ-ವೋಟರ್ ಸಮೀಕ್ಷೆ ನಡೆಸಿದಾಗ ಸುಮಾರು 43% ಜನ ತೇಜಸ್ವಿ ಯಾದವ್ ಅನ್ನುವಂತಹ ಯುವಕನನ್ನು ಅಪ್ಪಿಕೊಂಡಿತ್ತು, ಮೆಚ್ಚಿಕೊಂಡಿತ್ತು. ಕೊನೆಯ 5ನೇ ಬಹುಮುಖ್ಯ ವಿಚಾರ, ಆಂತರಿಕ ಸರ್ವೆ ಹೇಳಿದ್ದು, ಬಿಜೆಪಿ ಕೂಡ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಿದೆ. ಅದೇ ಪುಗ್ಶೆಟ್ಟೆ ಭಾಗ್ಯಗಳು ಅಂತ ಇಲ್ಲಿ ಗೇಲಿ ಮಾಡಿದವರು
ಮತ್ತೆ ಅಲ್ಲೂ ಕೂಡ ಅದೇ ಭಾಗ್ಯಗಳನ್ನು ಕೇಸರಿ ಬಣ್ಣದ ಒಂದು ಬಟ್ಟೆಯಲ್ಲಿ ಕೊಡ್ತಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಮಹಾಗಠಬಂಧನ್ RJD ಮನೆಗೊಂದು ಗೌರ್ಮೆಂಟ್ ಕೆಲಸ ಅನ್ನುವಂತಹ ಮಾತನ್ನೇನು ಹೇಳಿದೆ, ಇದು ಎಲ್ಲೋ ಒಂದು ಕಡೆ ಈ ಜಾತಿಗಣಿತದ ಲೆಕ್ಕಾಚಾರಗಳು, ಮತಗಣಿತದ ಲೆಕ್ಕಾಚಾರಗಳು ಬಿಹಾರದ್ದು ಎಲ್ಲವನ್ನು ಬದಲಿಸೋದಕ್ಕೆ ಮೂವರು ಮುಖ್ಯ ಕಾರಣ ಆಗಿ ಕಾಣ್ತಾರೆ. ಒಂದು ಪ್ರಶಾಂತ್ ಕಿಶೋರ್, ಎರಡು ನಿತೀಶ್ ಕುಮಾರ್ ಮಾಡಿಕೊಂಡಿರುವಂತಹ ಬಹುದೊಡ್ಡ ಆಡಳಿತ ವಿರೋಧಿ ಅಲೆ, ಮೂರನೆಯದ್ದು ಎರಡೂ ಕಡೆ ಮಹಾಗಠಬಂಧನ್ನಲ್ಲೂ ಒಂದಷ್ಟು ಗೊಂದಲಗಳಿದ್ದಾವೆ, NDA ಕೂಡದಲ್ಲೂ ಒಂದಷ್ಟು ಗೊಂದಲಗಳಿವೆ. ಇವೆಲ್ಲದರ ಮಧ್ಯೆ ಪ್ರಶಾಂತ್ ಕಿಶೋರ್ ಅನ್ನುವಂತಹ ಹೊಸ ಪಕ್ಷ ಜನಸೂರಜ್ ಪಕ್ಷದ 10-12% ವೋಟ್ ಶೇರ್ ಇದೆಯಲ್ಲ, ಇದು ನೋ ಡೌಟ್ ಅದು ಮಹಾಗಠಬಂಧನ್ಗೆ ಲಾಸ್ ಮಾಡೋದು ಕಮ್ಮಿ ಇರಬಹುದು, ಆದರೆ NDAಗೆ ಹೆಚ್ಚಿನ ಮಟ್ಟಿಗೆ ಲಾಸ್ ಮಾಡುತ್ತೆ. ಹಾಗಿದ್ರೆ 55 ಸ್ಥಾನಗಳನ್ನು ಕೂಡ BJP ಪಡ್ಕೊಳ್ಳೋಲ್ಲ, 23ಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು JDU ಗೆಲ್ಲೋದಿಲ್ಲ ಅನ್ನೋದಾದರೆ ಬಿಹಾರದಲ್ಲಿ NDA ಕೂಟ ಅಧಿಕಾರ ಹೇಗೆ ಪಡೆಯೋಕೆ ಸಾಧ್ಯ ಆಗತ್ತೆ? ಕಮೆಂಟ್ ಮಾಡಿ.